ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ಸಿನಿಮಾ ಹಾಡು ಭಾಳ ಜನಪ್ರಿಯವಾಗಿತ್ತು. ಅದು ಯಾವ ಹಾಡಪ್ಪ ಅಂದರೆ, ರಾಗಿ ರೊಟ್ಟಿ ಹುಚ್ಚೆಳ್ ಚಟ್ನಿ ತಂದೀನಿ ನನ್ನ ಮಗನೇ, ಮೂಗಿನ ಮಟ್ಟ ಜಡ್ದು ಮಲಗೋ ನನ್ನ ಮಗನೇ ಅಂತ. ಅಂದರೆ ಆಗ ಈ ರಾಗಿ ರೊಟ್ಟಿ ಹುಚ್ಚೆಳ್ ಚಟ್ನಿ ಅನ್ನೋದು ಬಾಯಲ್ಲಿ ನೀರು ತರಿಸುವಂತಹ ಒಂದು ಒಳ್ಳೆಯ ಆಹಾರ ಆಗಿತ್ತು. ಆದರೆ ಇವತ್ತು ರಾಗಿ ರೊಟ್ಟಿ ಕೆಲವರು ತಿಂದಿರ್ಬೋದು, ನೋಡಿರ್ಬೋದು. ಆದರೆ ಹುಚ್ಚೆಳ್ ಚಟ್ನಿ ನೋಡಿರೋರು ತುಂಬ ಅಪರೂಪ. ಅದರಲ್ಲೂ ಕೂಡ ಈ ಹುಚ್ಚೆಳ್ ಗಿಡ ನೋಡಿರೋರು ಅದೆಷ್ಟು ಜನ ನೋಡಿದಾರೋ ಹೇಳಲಿಕ್ಕೆ ಸಾಧ್ಯವಿಲ್ಲ. ಈಗ ಹುಚ್ಚೆಳ್ ಬೆಳೆಯುವ ರೈತರೇ ತುಂಬ ವಿರಳವಾಗ್ತಿದ್ದಾರೆ. ಹಿಂದೆಲ್ಲ ಈ ರಾಗಿ ಹೊಲ, ಶೇಂಗಾ ಹೊಲಗಳಲ್ಲಿ ಅಕ್ಕಡಿ ಸಾಲಿನಲ್ಲಿ ಪ್ರಮುಖವಾಗಿ ಹುಚ್ಚೆಳ್ಳನ್ನೇ ಬೆಳೀತಾ ಇದ್ದರು. ಹೀಗಾಗಿ ಹಿಂದೆ ಈ ಹುಚ್ಚೆಳ್ಳು ಮತ್ತು ಹುಚ್ಚೆಳ್ಳೆಣ್ಣೆ ಪ್ರಮುಖ ಆಹಾರವಾಗಿದ್ದು ಮಾತ್ರ ಅಲ್ಲದೆ, ಈ ಹುಚ್ಚೆಳ್ಳೆಣ್ಣೆ ಒಂದು ಔಷಧ ಕೂಡ ಆಗಿತ್ತು. ಈ ಹುಚ್ಚೆಳ್ಳೆಣ್ಣೆಯಿಂದಲೇ ಈ ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು ಹಾಗೂ ಆಯುರ್ವೇದ ವೈದ್ಯರು ಅನೇಕ ಕಾಯಿಲೆಗಳನ್ನು ಗುಣಪಡಿಸ್ತಾ ಇದ್ದರು. ಅದರಲ್ಲೂ ಕೂಡ ಈ ಸಂಧಿವಾತಗಳು, ಕೀಲು ನೋವುಗಳು, ಮಂಡಿ ನೋವುಗಳು, ಇಂಥ ನೋವುಗಳ ನಿವಾರಣೆಗೆ ಹುಚ್ಚೆಳ್ಳೆಣ್ಣೆಯನ್ನೇ ಪ್ರಮುಖ ವಾಹಕವಾಗಿ ಬಳಸ್ತಾ ಇದ್ದರು. ಯಾಕೀಗ ನಾನಿಲ್ಲಿ ಈ ಹುಚ್ಚೆಳ್ ಬಗ್ಗೆ ಹೇಳ್ತಿದ್ದೀನಪ್ಪ ಅಂದರೆ, ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಒಂದು ಔಷಧೀಯ ಸಸ್ಯ ಕಾಡು ಹುಚ್ಚೆಳ್ಳು ಗಿಡ. ಇದು ಆಯುರ್ವೇದ, ನಾಟಿ ವೈದ್ಯ ಮತ್ತು ಪಾರಂಪರಿಕ ವೈದ್ಯ ಪದ್ಧತಿನಲ್ಲಿ ಒಂದು ಪ್ರಮುಖ ಗಿಡಮೂಲಿಕೆಯಾಗಿದೆ. ನೀವು ಈ ವಿಡಿಯೋದಲ್ಲಿ ನೋಡ್ತಿರುವಂಥದ್ದೇ ಕಾಡು ಹುಚ್ಚೆಳ್ಳು ಗಿಡ. ಇದನ್ನು ಸಾಮಾನ್ಯವಾಗಿ ಒಮ್ಮಗ್ಗು, ಉಬ್ಬುಲ್ ಗಿಡ, ಕಪ್ಪು ಜೀರಿಗೆ ಗಿಡ ಮತ್ತು ಸಿಲುಬು ಅನ್ನುವ ಹೆಸರುಗಳಿಂದಲೂ ಕೂಡ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಬಿಡೆನ್ಸ್ ಪಿಲೋಸಾ ಅಂತ ಹೇಳಿ. ಇದರ ಕುಟುಂಬ ಅಷ್ಟರೇಸಿ. ಈ ಅಷ್ಟರೇಸಿಯ ಕುಟುಂಬಗಳ ವಿಶೇಷ ಏನಪ್ಪ ಅಂದರೆ, ಈ ಅಷ್ಟರೇಸಿ ಕುಟುಂಬದಲ್ಲಿ ಬರುವ ಬಹುತೇಕ ಸಸ್ಯಗಳು ನೋವು ನಿವಾರಕ ಗುಣಗಳನ್ನು ಹೊಂದಿರ್ತವೆ. ಈ ಸಸ್ಯ ಕೂಡ ಅಂದರೆ ಈ ಕಾಡು ಹುಚ್ಚೆಳ್ಳು ಕೂಡ ನೋವು ನಿವಾರಕ ಗುಣವನ್ನು ಹೊಂದಿರುವಂತಹ ಒಂದು ವಿಶೇಷ ಗಿಡಮೂಲಿಕೆ ಸಸ್ಯ ಆಗಿದೆ. ಮೂಲತಃ ಅಮೆರಿಕ ದೇಶದ ಈ ಕಾಡು ಹುಚ್ಚೆಳ್ಳು ಗಿಡ ಭಾರತಕ್ಕೆ ಒಂದು ಕಳೆ ಗಿಡ ಆಗಿದೆ. ಇದು ಪಾಳುಭೂಮಿನಲ್ಲಿ, ಜಮೀನುಗಳಲ್ಲಿ ಮತ್ತು ಈ ರಸ್ತೆ ಬದಿ, ಈ ಚರಂಡಿಗಳ ಪಕ್ಕ ಸಾಮಾನ್ಯವಾಗಿ ಇದು ಬೆಳೆದಿರ್ತದೆ. ಇದು ಸುಮಾರು 1-2 ಮೀಟರ್ ಎತ್ತರಕ್ಕೆ ಬೆಳೀತದೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದರ ಹೂವು ಮಾಗಿ ಒಣಗಿದಾಗ ಇದರಲ್ಲಿ ಮುಳ್ಳಿನಂಥ ಬೀಜಗಳಿರ್ತವೆ. ಆ ಮುಳ್ಳಿನಂಥ ಬೀಜಗಳು ನಾವು ಕೂತಲ್ಲಿ, ನಿಂತಲ್ಲಿ ಅವು ಮೈಗೆ ಅಂಟ್ಕೊಳ್ತವೆ. ಆ ಮೂಲಕ ಆ ಬೀಜಗಳು ಪ್ರಸರಣ ಆಗಿ ಇದರ ಗಿಡಗಳ ಪ್ರಸರಣ ಹೆಚ್ಚಾಗ್ತದೆ. ಜಾನಪದ ಮತ್ತು ಆಯುರ್ವೇದ ವೈದ್ಯ ಪದ್ಧತಿನಲ್ಲಿ ಈ ಸಸ್ಯವನ್ನು ನೋವು ನಿವಾರಕವಾಗಿ ಮತ್ತು ಗಾಯಗಳನ್ನು ಗುಣಪಡಿಸಲು ಬಳಸ್ತಾರೆ. ನೋವು ನಿವಾರಣೆಗೆ ಇದರ ಎಲೆ ಮತ್ತು ಬೇರುಗಳನ್ನು ನಾಟಿ ವೈದ್ಯರು ಬಳಸ್ತಾರೆ. ಚರ್ಮದ ಸಮಸ್ಯೆಗಳಿಗೂ ಕೂಡ ಇದನ್ನು ಔಷಧಿಯಾಗಿ ಬಳಸ್ತಾರೆ. ನಮ್ಮ ದೇಹದಲ್ಲಿ ಗಾಯಗಳಾಗಿರ್ತವೆ, ಊತ ಇರ್ತದೆ, ನೋವಿರ್ತದೆ, ಅಂಥ ಜಾಗಕ್ಕೆ ಇದರ ಎಲೆಗಳನ್ನು ನುಣ್ಣಗೆ ಅರೆದು ಅದರ ಪೇಸ್ಟನ್ನು ಹಚ್ಚಿದರೆ ವಾಸಿಯಾಗ್ತದೆ. ಸಾಮಾನ್ಯವಾಗಿ ಈಗಿನ ವಯಸ್ಕರು ಮಂಡಿ ನೋವಿನಿಂದ ತುಂಬ ಬಳಲ್ತಾ ಇರ್ತಾರೆ. ಅಂಥವರು ಮಂಡಿ ನೋವಿಗೆ ಇದರ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಅರೆದು ಅದರ ಪೇಸ್ಟನ್ನು ಹಚ್ಚಿದರೆ ಮಂಡಿ ನೋವು, ಸಂಧಿವಾತ, ಕೀಲು ನೋವು ಅಂಥ ಸಮಸ್ಯೆಗಳು ದೂರ ಆಗ್ತವೆ. ಈ ಹೊಟ್ಟೆ ನೋವು, ಅಜೀರ್ಣ, ಕೆಮ್ಮು ಮತ್ತು ಜಂತು ಹುಳುಗಳು, ಮಲೇರಿಯಾದಂತಹ ಕಾಯಿಲೆಗಳಿಗೂ ಕೂಡ ಇದೊಂದು ಒಳ್ಳೆಯ ಮದ್ದಾಗಿದೆ. ಇದರ ಸೊಪ್ಪಿನಿಂದ ಪಾನೀಯಗಳನ್ನು ಅಂದರೆ ಪೇಯವನ್ನು, ಕಷಾಯವನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ಈ ತಲೆನೋವು, ಜ್ವರ, ಮಧುಮೇಹ, ಸ್ನಾಯು ಸೆಳೆತಕ್ಕೂ ಕೂಡ ಸಹಾಯಕವಾಗುವಂತಹ ಇದರ ಎಲೆಯನ್ನು ನಾವು ನಿತ್ಯದ ಆಹಾರದಲ್ಲೂ ಕೂಡ ಬಳಸ್ಬೋದಾಗಿದೆ. ಮತ್ತು ಇದರ ಎಲೆಗಳಿಂದ ಚಹಾ ಕೂಡ ಮಾಡಿಕೊಂಡು ಕುಡಿಬೋದಾಗಿದೆ. ಆ ಮೂಲಕ ಈ ತಲೆನೋವು, ಜ್ವರದಂತಹ ಸಮಸ್ಯೆಗಳನ್ನು ದೂರ ಮಾಡ್ಕೋಬೋದು ಮತ್ತು ಮಧುಮೇಹವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದಾಗಿದೆ. ಇದೆಲ್ಲಕ್ಕಿಂತ ಹೆಚ್ಚಿನಾಗಿ ನಾವು ಏನು ಸಾಂಬಾರನ್ನು ಮಾಡ್ತೀವಲ್ಲ, ಸಾರು, ಈ ಬೆರಕೆ ಸೊಪ್ಪಿನ ಸಾಂಬಾರು, ಆ ಬೆರಕೆ ಸೊಪ್ಪಿನ ಜೊತೆ ಇದರ ಸೊಪ್ಪನ್ನು ಕೂಡ ಬಳಸಿಕೊಂಡು ನಾವು ಸಾರನ್ನು ಮಾಡ್ಬೋದಾಗಿದೆ. ಆ ಮೂಲಕ ಈ ಮಧುಮೇಹ ನಿಯಂತ್ರಣಕ್ಕೂ ಕೂಡ ಅದು ಸಹಾಯ ಮಾಡ್ತದೆ. ಈ ದೇಹದ ಚರ್ಮದ ಮೇಲೆ ಉಂಟಾಗುವಂತಹ ತುರಿಕೆ, ನವೆಗೂ ಕೂಡ ಇದರ ಎಲೆಯ ರಸವನ್ನು ಲೇಪಿಸ್ಬೋದು. ಆ ಮೂಲಕ ಅವು ವಾಸಿಯಾಗ್ತವೆ. ಮತ್ತು ಹಲ್ಲು ನೋವಿಗೂ ಕೂಡ ಇದರ ಬೇರನ್ನು ಜಿಗಿಯುವುದರ ಮೂಲಕ ವಾಸಿ ಮಾಡ್ಕೊಳ್ಬೋದಾಗಿದೆ. ಈ ಕಾಡು ಹುಚ್ಚೆಳ್ಳು ಗಿಡದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳು ಹೆಚ್ಚಾಗಿದ್ದು, ಇದರ ಎಲೆಗಳನ್ನು ಭಾಳ ಪ್ರಾಚೀನ ಕಾಲದಿಂದಲೂ ಕೂಡ ತರಕಾರಿಯಂತೆ ಬಳಸ್ತಾ ಬಂದಿದ್ದಾರೆ. ಹೀಗಾಗಿ ಇದರ ಎಲೆಗಳ ಸಾಂಬಾರನ್ನು ಮಾಡಿ ಊಟ ಮಾಡೋದರಿಂದ ನಮ್ಮ ದೇಹದಕ್ಕೆ ನುಗ್ಗುವಂತಹ ಅನೇಕ ಕಾಯಿಲೆಗಳನ್ನು ನಾವು ನಿಯಂತ್ರಣದಲ್ಲಿ ಇಡ್ಬೋದಾಗಿದೆ. ಹೀಗಾಗಿ ಈ ಕಾಡು ಹುಚ್ಚೆಳ್ಳು ಗಿಡದ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಿ ತಿಳ್ಕೊಳ್ಳಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.